ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಿನ್ನೆ ಊರಿಂದ ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಅವರೆಲ್ಲ ಬಂದಿದ್ದರು. ಹಸು ಕರು ಹಾಕಿತ್ತಲ್ಲ, ಹಂಗೆ ಗೀಬ್ನಲ್ಲಿ ತೊಗೊಬಂದಿದ್ದಾರೆ ನನ್ನ ತಮ್ಮ. ಆಮೇಲೆ ನನ್ನ ತಂಗಿ ಅದನ್ನೆಲ್ಲ ಗಿಣ್ಣೆ ಮಾಡೋಣ ಅಂತ ಅಂದ್ಕೊಂಡು ಬೆಲ್ಲ ಎಲ್ಲ ಕುಟ್ಟಿಟ್ಕೊಳ್ತಾ ಇದ್ದಾಳೆ, ಬೆಲ್ಲ ಏಲಕ್ಕಿ ಎಲ್ಲ. ಆಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ತಿರ್ಸ್ಕೊಬೇಕು ಫ್ರೆಂಡ್ಸ್. ಅದು ಬೆಲ್ಲ ಎಲ್ಲ ಕರಗೋ ಥರ ತಿರ್ಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಕಾಫಿ ಜಾಲರಿ ತೊಗೊಂಡು ಸೋಸ್ಕೊತಾ ಇದ್ದಾಳೆ. ಅದೊಂದು 3 ಲೀಟ್ರ್ ಹಾಲಿತ್ತು, ಹಂಗಾಗಿ ಒಂದು 1/4 kg ಅಷ್ಟು ಬೆಲ್ಲ ಹಾಕಿದ್ದೀವಿ. ಈ ಥರ ಸೋಸ್ಕೊಂಡಾದ್ಮೇಲೆ ಈ ಥರ ಒಂದು ಪಾತ್ರೆಗೆ ಹಾಕಿಡ್ಕೋಬೇಕು. ಇಷ್ಟಾದರೆ ಸಾಕು. ಆದರೆ ನಮ್ಮ ಹಾಲು ಜಾಸ್ತಿ ಇತ್ತು ಅದರಲ್ಲಿ, ಈ ಚಿಕ್ಕ ಪಾತ್ರೆಗೆ ಅದು ಸಾಕಾಗಲಿಲ್ಲ. ಹಂಗಾಗಿ ಈ ಕಡೆನೂ ಕುಕ್ಕರಲ್ಲೂ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಆ ಕಡೆ ಕುಕ್ಕರಲ್ಲಿ ಇಟ್ಟಿದ್ದಾಳೆ. ಆ ಕುಕ್ಕರಿಗೂ ನೀರು ಹಾಕ್ಕೊಂಡು ಆ ಸ್ಟೀಲ್ ಬಾಕ್ಸ್ ಅದರಲ್ಲಿ ಕುಕ್ಕರ್ ಒಳಗಡೆ ಇಟ್ಟು ಅದರಲ್ಲಿ ಒಂದು ವಿಷಲ್ ಕೂಗಿಸಿದ್ರೆ ಸರಿಯಾಗುತ್ತೆ ಫ್ರೆಂಡ್ಸ್. ಆಮೇಲೆ ಈ ಕಡೆ ಪಾತ್ರೆಯಲ್ಲೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆಗೂ ನೀರು ಹಾಕಿಟ್ಟಿದ್ದಾಳೆ. ಆಮೇಲೆ ಅದು ಗಿಣ್ಣದ ಪಾತ್ರೆ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನ ಈ ಥರ ಇಟ್ಕೋಬೇಕು. ಅದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟು ಅದು ಉಕ್ಕುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಕಲ್ಲು ಇಡ್ತಾಯಿದ್ದಾಳೆ. ಕುಟ್ಟಾಣಿ ಕಲ್ಲು ಬರುತ್ತಲ್ಲ, ಅದನ್ನಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸರಿಯಾಗುತ್ತೆ. ಅದು ಬೆಂದಿದೆಯೋ ಬೆಂದಿಲ್ವೋ ಅಂತ ನೋಡೋಕ್ಕೆ ಒಂದು ಸ್ಪೂನಲ್ಲಿ ಈ ಥರ ಡಿಪ್ ಮಾಡಿ ನೋಡಿ, ಆ ಸ್ಪೂನ್ ಆರಾಮಾಗಿ ಆಚೆ ಬಂತು ಅಂದರೆ ಅದಕ್ಕೇನು ಅಂಟ್ಕೊಳ್ಳಿಲ್ದಂಗೆ ನೀಟಾಗಿತ್ತು ಅಂದರೆ ಸ್ಪೂನು ಆ ಗಿಣ್ಣ ಬೆಂದಿದೆ ಅಂತ ಫ್ರೆಂಡ್ಸ್. ಅದೊಂದು 20 ನಿಮಿಷ ಬೆಂದ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಮ್ಮ ಅಣ್ಣವರು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು, ಅವ್ರಿಗೆ ಕಳಿಸ್ಕೊಡೋಣ ಅಂತ ಹೋದೆ. ಇನ್ನೇನು ನೈಟ್ ಊಟಕ್ಕೆ ಚಿತ್ರಾನ್ನನೇ ಮಾಡ್ಕೊಂಡ್ರಾಯ್ತು ಅಂತ ಚಿತ್ರಾನ್ನ ಮತ್ತು ನಮ್ಮ ಅಣ್ಣರಿಗೋಸ್ಕರ ಮೊಟ್ಟೆ ಸಾಂಬಾರು ಮಾಡಿದ್ದೆ, ಅದೇ ಇತ್ತು ಅಂತ ಅದನ್ನೇ ಊಟ ಮಾಡ್ಕೊಂಡ್ವಿ. ಬೆಳಗ್ಗೆ ಎದ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇನ್ನೇನು ಜೀವಂಗೆ ಕೇಳಿದೆ ನಾನು, ಏನು ಬೇಕು ಜೀವ ಅಂತಂದು. ನನಗೆ ನೈಟ್ ಚಿತ್ರಾನ್ನದ ಗೊಜ್ಜಿದೆಯಲ್ಲ ಅದನ್ನೇ ಹಾಕಿ ಬಾಕ್ಸಲ್ಲಿ ಕಟ್ಟಮ್ಮ, ನನಗೇನು ಟೊಮೊಟೊ ಬಾತ್ ಬೇಡ ಅಂತ ಹೇಳ್ದೆ. ನಾನು ಆಮೇಲೆ ಖುಷಿ ಹೆಂಗಿದ್ರು ಮಲಗಿದ್ದಾನಲ್ಲ ಅಂತ ಅವ್ನು ಮಲ್ಕೊಂಡಾಗೆ ಎಲ್ಲ ಹೆಚ್ಚಿಟ್ಕೊತಿದ್ದೀನಿ. ಟೊಮೊಟೊ ಬಾತಿಗೆ ಏನೇನು ಬೇಕು, ಪುದೀನ, ಕೊತ್ತಂಬರಿ, ಈರುಳ್ಳಿ, ಚಕ್ಕೆ, ಲವಂಗ ಇದನ್ನೆಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಶೆಲ್ಫೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸಾಮಾನ್ಯವಾಗಿ ಟೊಮೊಟೊ ಬಾತ್ ಮಾಡೋದು ಎಲ್ಲರಿಗೂ ಬರುತ್ತಲ್ಲ ಅಂತ ಫುಲ್ ಏನು ಹೇಳೋಕ್ಕೆ ಹೋಗಲಿಲ್ಲ. ಇನ್ನೇನು ಟೊಮೊಟೊ ಬಾತ್ ಎಲ್ಲರೂ ಹೆಂಗೆ ಏನೇನು ಹಾಕ್ತಾರೋ ಅದನ್ನೇ ಹಾಕ್ಬಿಟ್ಟು ಮಾಡ್ತಾರಲ್ಲ ಅಂದ್ಕೊಂಡು ಸುಮ್ಮನಾಗುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ಟಿಫನಿಗೆ ಏನು ಮಾಡಲಿ ಅನ್ನೋದೇ ಒಂದು ದೊಡ್ಡ ತಲೆನೋವು. ಬೆಳಗ್ಗೆ ಅದು ಟಿಫನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಬೆಡ್ಡೆಲ್ಲ ಚಲಂಪಿಲಿಯಾಗಿತ್ತು. ನಾನು ಸ್ಕೂಲಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು ಎಲ್ಲರೂ ಇದ್ದರೆ ಇದೇ ಥರನೇ ಆಗಿರುತ್ತೆ. ಆಮೇಲೆ ನಾನು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಖುಷಿ ಇದರೊಟ್ಟಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಜೀವನ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಸ್ನಾನಕ್ಕೆ ಹೋಗಿದ್ದೆ, ಹಂಗಾಗಿ ನಾನು ಇದು ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಬ್ಲ್ಯಾಂಕೆಟ್ ಎಲ್ಲ ನಮ್ಮ ಅಣ್ಣವರೆಲ್ಲ ಬಂದಿದ್ರು ಅಂತ ತೆಗೆದಿಟ್ಕೊಂಡಿದ್ವಿ ಕೆಳಗಡೆ. ಹಂಗಾಗಿ ಮತ್ತೆ ನಾನು ಅದೇ ಜಾಗಕ್ಕೆ ಇಡೋಣ, ಮತ್ತು ಕವರಲ್ಲಿ ಹಾಕ್ಬಿಟ್ಟು ಮತ್ತೆ ಅದು ಎಲ್ಲಿತ್ತು ಅಲ್ಲಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ನಮ್ಮ ಜೀವ ಅದ್ರ ಮೇಲೆ ಹತ್ತಿ ತುಳಿದು ಕೊಳೆ ಎಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ನಾನು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಖುಷಿ ಎದ್ಬಿಟ್ರೆ ಏನು ಕೆಲಸ ಆಗೋಲ್ಲ ಫ್ರೆಂಡ್ಸ್. ಅವನು ಎದ್ದಂಡ್ಬಿಟ್ರೆ ಅಂದರೆ ಫುಲ್ಲು ಅವನನ್ನು ಎತ್ಕೊಂಡು ತೊಡೆ ಮೇಲೆ ಕೂರಿಸಿಟ್ಕೋಬೇಕು. ಎತ್ಕ ಅಂತ ಹಿಂಸೆ ಮಾಡ್ತಾಯಿರ್ತಾನೆ. ಅವನು ಎತ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ. ನೆನ್ನೆ ನನ್ನ ಫ್ರೆಂಡ್ ಬಂದಿದ್ಲು ಪಾಪ, ಅವಳ ಹತ್ರನೂ ಅವ್ನು ಮಾತಾಡ್ಸೋಕ್ಕೆ ಬಿಡಲಿಲ್ಲ. ನನಗೆ ಅವಳು ಎಷ್ಟು ಕ್ಲೋಸ್ ಅಂದರೆ ಅವಳು ನಂಗೆ ಭಾಳ ಇಷ್ಟ ಫ್ರೆಂಡ್ಸ್. ಫ್ರೆಂಡ್ಶಿಪ್ಪಲ್ಲಿ ಅವಳ ಥರ ಫ್ರೆಂಡ್ಸ್ ನನಗೆ ಇವತ್ತಿನವರೆಗೂ ಯಾರೂ ಸಿಕ್ಕೂ ಇಲ್ಲ. ಅವಳು ನಂಗೆ ಅಷ್ಟು ಕ್ಲೋಸು. ಅವಳು ಬಂದ್ರೂ ನಾನು ಅವಳ ಹತ್ರ ಮಾತಾಡೋಕ್ಕೂ ಬಿಡಲಿಲ್ಲ. ಆಮೇಲೆ ಬಟ್ಟೆ ತೊಳೆಯೋಣ ಅಂತ ಬಟ್ಟೆ ನೆನೆಕ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಇದೆ, ವಾಷಿಂಗ್ ಮಿಷಿನಿಗೆ ಏನು ಹಾಕಲಿಲ್ಲ, ಎಲ್ಲ ಕೈಯಲ್ಲೇ ತೊಳೆದಾಕ್ಬಿಡ್ತೀನಿ. ಯಾಕಂದರೆ ಜಾಸ್ತಿ ಕೊಳೆ ಆಗಿದೆ. ನನ್ನ ತಮ್ಮ ಊರಿಂದ ಬಂದಿದ್ದಾನಲ್ಲ, ಅಲ್ಲಿಂದ ತೊಗೊಬಂದಿರೋವು ಇವೆಲ್ಲ. ಆಮೇಲೆ ತೊಳೆದಾಕೋಣ ಅಂತ ನೆನೆಸಿಡ್ತಾ ಇದ್ದೀನಿ. ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ಅಷ್ಟು ಕೊಳೆನೂ ನೀಟಾಗಿ ಹೋಗಲ್ಲ. ಕಾಲರ್ ಹತ್ರ ಎಲ್ಲ ಕಾಲರು ನೆಕ್ ಹತ್ರ ಅಷ್ಟು ಕೊಳೆನೇ ಹೋಗಲ್ಲ ಫ್ರೆಂಡ್ಸ್. ಹಂಗಾಗಿ ಎಲ್ಲ ನೆನೆಸಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಖುಷಿ ಏನಾದರೂ ಒಂದು 11 ಗಂಟೆ 11:30 ಇನ್ನೊಂದು ಸರ್ತಿ ಮಲ್ಕೊಳ್ತಾನೆ. ಆಮೇಲೆ ಒಂದು ಸರ್ತಿ ತೊಳೆದು ಹಾಕಿದ್ರೆ ಆಯಿತು ಅಂದ್ಕೊಂಡು ಎಲ್ಲ ನೆನೆಸಿಟ್ಟು ಬಂದೆ. ಆಮೇಲೆ ಜೀವಂಗೆ ಚಿತ್ರಾನ್ನನೇ ಹಾಕ್ಕೊಟ್ಟಿದ್ದೀನಿ. ಅವನು ಹೇಳ್ತಾ ಇದ್ದಾನೆ ಚಿತ್ರಾನ್ನ ಚೆನ್ನಾಗಿದೆ, ನನಗೇನು ಟೊಮೊಟೊ ಬಾತ್ ಬೇಡ, ಇದನ್ನೇ ಹಾಕು ಬಾಕ್ಸಿಗೆ ಅಂತಂದು. ಖುಷಿನೂ ಎದ್ದು ಆಲ್ರೆಡಿ ಕೂತ್ಕೊಂಡು ಅವನು ಎದ್ದೋಳಷ್ಟೊತ್ತಿಗೆ ಅವ್ನು ತಿನ್ನೋಷ್ಟೊತ್ತಿಗೆ ಇವನು ಎದ್ದು ಕೂತಿದ್ದಾನೆ. ಆಮೇಲೆ ಟೊಮೊಟೊ ಬಾತ್ ಮಾಡಿದೆ ನೋಡಿ ಫ್ರೆಂಡ್ಸ್. ಗಿಣ್ಣೆ ಮಾಡಿಟ್ಟಿದ್ವಲ್ಲ ಅದು ಈ ಥರ ಆಗಿದೆ. ಇದು ಗಿಣ್ಣು ನೀರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.